ದರ್ಶನ್ ಕೇಸ್ ನಿಮಗೆ ಕೊಟ್ಟರೆ ತಗೋತ್ರಿ. ದರ್ಶನ್ ಕೇಸ್ ನನಗೆ ಕೊಟ್ಟರೆ ಗೆಲ್ತೀನಿ, ಟ್ರಯಲಿ ಕರ್ಕೊಂಡು ಹೋಗ್ಲ ಅವರು. ಇಡೀ ಜೀವನವನ್ನೇ ದರ್ಶನ್ ಕೇಸಿಗೆ ಮುಡುಪಾಗಿಟ್ಟು ಗೆದ್ದು ಕೊಡ್ತೀನಿ. ದರ್ಶನ್ ಅವರೊಬ್ಬರು ನಾನು ಹೊರಗೆ ತರ್ತೀನಿ. ಅವರು ಅಪರಾಧ ಮಾಡಿಲ್ಲ ಅಂತ ರುಜುವಾತು ಮಾಡೋ ಅಂತ ಶಕ್ತಿ ನನಗಿದೆ. ಧರ್ಮಸ್ಥಳದ ಅಣಿಯಾಗಿಯೋ ದರ್ಶನ್ ಅವರನ್ನ ನಿರ್ದೋಷಿ ಅಂತ ಮಾಡುವಷ್ಟು ನನಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ. ಯಾಕಂದ್ರೆ ಯಾವ ಆಂಗಲ್ನ ನೋಡಿದ್ರು ದೇರ್ ಇಸ್ ನೋ ಪಾಸಿಟಿವ್ ಎವಿಡೆನ್ಸ್ ಎಕ್ಸೆಪ್ಟ್ ದಿ ಪ್ರೈಮಾ ಫ್ಯಾಸಿ ಎವಿಡೆನ್ಸ್ ಅಂತೇಳಿ ಆನರಬಲ್ ಸುಪ್ರೀಂ ಕೋರ್ಟ್ ಹೇಳಿದೆ, ಸೊ ಡಿಸ್ಟ್ರಿಕ್ಟ್ ಕೋರ್ಟ್ ಹೇಳಿದೆ. ಅಂದಾಗ ಆನರಬಲ್ ಜುಡಿಷಿಯರಿನ ಐ ಆಮ್ ರೆಸ್ಪೆಕ್ಟಿಂಗ್ ದಿ ಜುಡಿಷಿಯಲ್ ಆರ್ಡರ್ಸ್. ಈಗ ಮೇಲ್ನೋಟಕ್ಕೆ ಅವನ ಅಪರಾಧಿ ಅಂತ ಕಂಡು ಬಂದಿದ್ದಾರೆ, ಎವಿಡೆನ್ಸ್ ಇದಾವೆ ಅಂತ ಆನರಬಲ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಎಕ್ಸ್ಪ್ರೆಸ್ಡ್ ದೇರ್ ವ್ಯೂ. I do consider I should accept it. I should obey it. I am obeying the Honorable Supreme Court order. But ಆದರೆ it is not the conviction. It is not the conviction against an accused. That is ದರ್ಶನ್ಗೆ ಶಿಕ್ಷೆ ಅಲ್ಲ ಇದು. ಜುಡಿಷಿಯಲ್ ಕಸ್ಟಡಿ, ವಿಚಾರಣಾ ಖೈದಿ, ಇನ್ನೂ ವಿಚಾರಣಾ ಖೈದಿ. ಇವ್ರೇನು ಹೇಳಿದ್ರು, ಜೀವಾವಧಿ ಶಿಕ್ಷೆ ಆಗಲಿ, ಗಲ್ ಶಿಕ್ಷೆ ಆಗಲ್ರಿ ಮೇಡಮ, ನೀವು ಬರ್ರಿ ಕೋರ್ಟಕ್ಕೆ ಒಂದು ವಾದ ಮಾಡಿ ನೀವು ಗಲ್ ಶಿಕ್ಷೆ ಕೊಡಿಸ್ರಿ, ನಿಮ್ಮನ್ನು ಕರಿತೀನಿ, ನೀವೇ ಬಂದು ಸಾಕ್ಷಿ ಹೇಳ್ರಿ, ದರ್ಶನ್ ಅವರು ವಿಜಯಲಕ್ಷ್ಮಿ ಅವರು ಕೇಸ್ ಕೊಟ್ಟರೆ ನಾನು ನಡೆಸ್ತೇನೆ, ಗೆದ್ದೇ ತೀರ್ತೀನಿ. ಇದೊಂದು ಹೊಚ್ಚು. ನಾನೇನು 40 ವರ್ಷ ಕ್ರಿಮಿನಲ್ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡಿದ್ದೇನೆ. ಅಷ್ಟು ನನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ₹1 ಫೀಸ್ ಇಲ್ದಂಗೆ ಆ ಕೇಸನ್ನು ನಡೆಸಿ ಗೆದ್ದು ಕೊಡ್ತಾನೆ. ದರ್ಶನಂದು ಮಾತ್ರ, ಉಳಿದವರನ್ನ ಹೇಳೋದಲ್ಲ, ಪವಿತ್ರ ಗೌಡ ಅವ್ರದ್ದು ಹೇಳೋದಲ್ಲ. ಏನಂಗ ಅದು ಮಾಡಿದಾನೆ, ಇದು ಮಾಡಿದ ಆಯ್ತು. ಈ ರಮ್ಯಾ ಮೇಡಮ್ ಅವರೇ, ಅಕ್ಕ ಬಸವಣ್ಣವ್ರು ಹೇಳಿದಾರೆ ಏನೇಂತ ಕಿರಿಯವ್ರಿಲ್ಲ ಅಂತ, ಅದಕ್ಕೆ ನಾ ಕಿರಿಯ ನಿಮ್ಗಿಂತ ಕಿರಿಯನು, ಅದಕ್ಕೆ ಅಕ್ಕ ಅಂತಾನೆ. ಅಕ್ಕ ರಮ್ಯಕ್ಕ ಈಗ ಅಶ್ಲೀಲ ಮೆಸೇಜ್ ಕೊಟ್ಟಿದ್ದಾರೆ ಅಂತ ಹೇಳಿ ಸ್ವಚ್ಛ ಭಾರತ ಮಾಡಿಬಿಟ್ಟೆ ಅಂತ ಹೇಳ್ಕೊಂಡ್ರಿ. ಓಕೆ, ಕಳೆದ 10-11 ವರ್ಷದಿಂದ ಕಾಂಗ್ರೆಸ್ಸಿನ ಮುಖಂಡರಾದಂಥ ಲೇಡೀಸ್ ನಮ್ಮ ಶೈಲಜಾ ಅಮರ್ನಾಥ್ ಪುತ್ತೂರ್ ಅವರು ಮನೆ ನುಗ್ಗಿ ಹೋಗಿ ಹಲ್ಲೆ ಮಾಡಕ್ಕೆ ಹೋದ್ರು. ಅಶ್ಲೀಲ ಮೆಸೇಜ್ಗಳನ್ನು ಅವ್ರಿಗೆ ಕೊಟ್ಟರು, ಲೇಡಿ ಲಾಯರ್ಗೆ. ಆಗ ನೀವು ಎಲ್ಲಿದ್ರಿ? ಕಾಂಗ್ರೆಸ್ಸಿನ ಕಟ್ಟಾಳು ಡಿ.ಕೆ. ಶಿವಕುಮಾರ್ ಅವರ PA ಬಿಂದು ಗೌಡ, ಕಾಂಗ್ರೆಸ್ಸಿನ ಕಟ್ಟ ಹುಡುಗಿ, ಅದು ಶಿರಾದ ಹುಡುಗಿ. ಅದು ಆ ಹುಡುಗಿ ಪಾಪ ಎಲ್ಲಿ ಹೋದ್ರೂ ಪ್ರಚಾರಕ್ಕೆ ಬರ್ತದೆ. ರಾಣೆಬೆನ್ನೂರು, ಹಾನಗಲ್ಲಿ ಬಂದು ನಮ್ಮ ಜೊತೆಗೆ ಅನೇಕ ಪ್ರಚಾರ ಮಾಡಿದ್ದೇವೆ. ಹರಿಹರ ನಮ್ಮ ಇವ್ರ ಜೊತೆಗೆ ಪ್ರಚಾರ ಮಾಡಿದ್ದೇವೆ. ನಮ್ಮ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ MP ಎಲೆಕ್ಷನ್ನೇ. ಆ ಎಮ್ಮಗೆ 1 ಲಕ್ಷಕ್ಕಿಂತ ಕಡಿಮೆ ಟ್ರೋಲ್ ಮಾಡಿಲ್ಲ, 1 ಲಕ್ಷಕ್ಕಿಂತ ಕಡಿಮೆ ಅಶ್ಲೀಲ ಮೆಸೇಜ್ ಕಳಿಸಿಲ್ಲ. ಹಾಗಾದರೆ ಕಾಂಗ್ರೆಸ್ನಾಗಿದ್ದು ಕಾಂಗ್ರೆಸ್ಸಿನ ಬೆನಿಫಿಟ್ ತಗೊಂಡು ಕಾಂಗ್ರೆಸ್ ಕಾರ್ಯಕರ್ತರನ್ನು ದುಡಿಸ್ಕೊಂಡು ನೀವು MP ಆಗಿ ಕಾಂಗ್ರೆಸ್ಸಿನ ಒಬ್ಬ ಮಹಿಳೆಗೆ ಅದೇ ಭಾಗದ ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂಥ ಆ ಬಿಂದು ಗೌಡನ ಪರವಾಗಿ ಏನು ಮಾತಾಡಿದ್ದೀರಿ? 2ನೇ ಪ್ರಶ್ನೆ ಇದು. 3ನೇ ಪ್ರಶ್ನೆ, ಸೌಗಂಧಿಕಾ ರಂಗನಾಥ್ ಅಂತ ಇದ್ದಾರೆ ಶಿವಮೊಗ್ಗದಲ್ಲಿ, ಸೂಲಿಬೆಲೆ ಇಲ್ಲದ್ದೆಲ್ಲ ಮಾತಾಡಿದ, ಕೇಸ್ಗಳಾದವು. ಆ ಸೌಗಂಧಿಕಾ ರಂಗನಾಥ್ 3ನೇದು ಏನು ಮಾತಾಡಿದ್ರಿ ನೀವು? ಏನಾರು ಹೇಳಿದ್ರ ಆ ರೀತಿ ಅಶ್ಲೀಲ ಮಾತಾಡೋದು ತಪ್ಪು ಅಂತಂದು ಹೇಳಿ? ಸೌಗಂಧಿಕಾ ರಂಗನಾಥ್, ಶಿ ಈಸ್ ಆಲ್ಸೋ ಒನ್ ಆಫ್ ದಿ ಗ್ರೇಟ್ ಲೀಡರ್ ಇನ್ ದಿ ವುಮನ್ ಕಾಂಗ್ರೆಸ್. ಎಷ್ಟು ಜನಕ್ಕೆ ಟ್ರೋಲ್ ಮಾಡಿದ್ರಿ, ಎಷ್ಟು ಜನಕ್ಕೆ ಮಹಿಳಾ ಕಾಂಗ್ರೆಸ್ನವ್ರಿಗೆ ಎಷ್ಟು ಅಶ್ಲೀಲವಾಗಿ ಬೈತಾರೆ. ನೀವು ಪ್ರಶ್ನೆ ಮಾಡಿದ್ರ? ಗಾಂಧೀಜಿ ಅವರಿಗೆ ಎಷ್ಟು ಅಶ್ಲೀಲವಾಗಿ ಟ್ರೋಲ್ ಮಾಡಿದ್ರು, ಅಶ್ಲೀಲವಾಗಿ ಬೈದ್ರು, ಎಷ್ಟು ಅಶ್ಲೀಲ ಮೆಸೇಜ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಧ್ವನಿ ಎತ್ತಿದ್ರ?
ಕಾಂಗ್ರೆಸ್ನಿಂದ ನೀವು ಪ್ರಚಾರಕ್ಕೆ ಬಂದದ್ದು. ಕಾಂಗ್ರೆಸ್ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ನಿಮಗೆ ಟಿಕೆಟ್ ಕೊಡೋದಕ್ಕೆ ಮಂಡ್ಯದಿಂದ ಕ್ಷೇತ್ರದಿಂದ ಆರಿಸಿ ಬಂದು ಇಡೀ ದೇಶಕ್ಕೆ ಪ್ರಚಾರ ಆದ್ರಿ ನೀವು. ಅದಕ್ಕಿಂತ ಮೊದಲು ಯಾರು ನೀವು? ಸಾಮಾನ್ಯ ಒಬ್ಬ ಕಲಾವಿದೆ ಅಷ್ಟೇ. ಕಲಾವಿದೆ ಏನಂತ ಏನು ಕಲಾವಿದೆ ಅಲ್ಲ. ನಿಮ್ಮ ಕಲೆ ತೋರಿಸ್ತಾನೀಗ ನೀವು ಯಾವ ರೀತಿ ಕಲಾವಿದರು ಅಂತ. ಏನು ಭರತನಾಟ್ಯ ಪ್ರವೀಣೇನ ನೀವು? ಏನು ಗೊತ್ತಿದೆ ನಿಮಗೆ? ನಿಮ್ಗೇನರ ಫೇಸ್ ಎಕ್ಸ್ಪ್ರೆಷನ್ ಇದೆಯಾ? ನಿಮ್ಗೇನರ ಒಂದು ಸ್ವಲ್ಪ ಇದೆಯಾ? ಸ್ವಲ್ಪ ಗ್ಲಾಮರ್ ಇತ್ತು, ಏನೋ ಕ್ಲಿಕ್ ಆದವು, ಹೀರೋನ್ ಜೊತೆಗೆ ಹೋದವು. ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಕ್ಕಳು ಮಾಡಿದ್ರು ಪಾತ್ರನ ಅಂತಂದೇಳಿ ನೀವು ಅವ್ರ ಜೊತೆಗೆ ಆ ಹೂವಿನ ಜೊತೆಗೆ ನಾರನ್ನಂಗೆ ಹೋದ್ರಿ. ಯಾವ ರೀತಿ ಕಲಾವಿದರು ನೀವು? ನಿಮ್ದು ಏನಿದೆ? ಏನು ಯಾವ ಆ್ಯಕ್ಟರ್ ನೀವು? ಸ್ವಂತ ಬೆಳೆದ ಬಂದಾರ ನೋಡ್ರಿ, ರಕ್ಷಿತಾ ರಚಿತಾ ಅವರದಾರಲ್ಲ, ಅವ್ರೀಗ ಕಲಾವಿದರು. ಅವರೆಲ್ಲ ತಮ್ಮ ಸ್ವಂತ ಬಲದಿಂದ ಬೆಂಬಲದಿಂದ ಬಂದಾರ, ಇನ್ನೊಬ್ಬರ ಬೆಂಬಲದಿಂದ ಬಂದಾರ. ಅವರು ಅಲ್ಲೇ ಅಲ್ಲ. ಯಾರೋ ಇನ್ನೊಬ್ಬರ ಬೆಂಬಲದಿಂದ. ಲಾಯರ್ ಮಗ ಲಾಯರ್ ಆಗೋದು ದೊಡ್ಡದಲ್ಲ. ರೈತನ ಮಗ ಸಂಗಡಿ ಹೊಡೆದು ಬಂದು ಲಾಯರ್ ಆಗಿದ್ದಾನಲ್ಲ, ಇದು ದೊಡ್ಡದು. ರೈತನ ಮಗ ಕಲಾವಿದ ಆಗಿದ್ದಾನಲ್ಲ, ಇದು ದೊಡ್ಡದು. ರೈತನ ಮಗ, ಒಬ್ಬ ನೇಕಾರನ ಮಗ ಸಾಮಾಜಿಕ ಹೋರಾಟ ಮಾಡಿ ನಾನಿಲ್ಲಿ ನಿಮ್ಮನ್ನು ಮರ್ಡರ್ ಮಾಡ್ತೀನಿ ಅಂದ್ರೆ ಆ ಜಾಗಕ್ಕೆ ಹೋಗ್ತೀನಲ್ಲ, ಅದು ದಿಸ್ ಈಸ್ ಮಿಸ್ಟರ್ ನಾಗರಾಜ್ ಕುಡುಪ್ಲಿ ಎದೆಗುಂಡಿಗೆ. ಇದು ಸಾವು ನೋವು ಮಾನ ಮರ್ಯಾದೆ ಯಾವುದಕ್ಕೂ ಹೆದರೋದಲ್ಲ. ಸತ್ಯ ಅಂತ ಇದ್ದಾಗ ಅಲ್ಲಿ ಕಾಲಿಟ್ರಂದ್ರೆ ನಾ ಮಿಸ್ಟರ್ ನಾಗರಾಜ್ ಕುಡುಪ್ಲಿ. ತಪ್ಪು ಮಾಡಿದಾನೆ ಬಿಟ್ಟಿದ್ದಾನೆ ಅದು ಪ್ರಶ್ನೆ ಅಲ್ಲ. ಅದೇ ಪವಿತ್ರ ಗೌಡಗೆ ಅಸಭ್ಯವಾಗಿ ಇದು ಕೊಡಬೇಕಾದ್ರೆ, ಮೆಸೇಜ್ ಕೊಡಬೇಕಾದ್ರೆ, ಆಗ ನೀವು ಯಾಕೆ ಹೋಗಿ ಕಂಪ್ಲೇಂಟ್ ಕೊಡಲಿಲ್ಲ? ಈ ಪ್ರಶ್ನೆ ಬರ್ತಿದ್ದೇ ಅಲ್ಲಲ್ಲ. ಅಯ್ಯೋ, ಈಗಾದ್ರೂ ತಿದ್ಕೋಬೇಕು, ದರ್ಶನ್ ಒಳ್ಳೆ ಹೆಸರುತ್ರು ಹಾಳು ಮಾಡಿಕೊಂಡ್ರು. ಯಾರ ಅಡಗೋಲಜ್ಜಿ ಕತೆ ಹೇಳ್ತೀಯಮ್ಮ ನೀನು? ಅವ್ರವ್ರ ಜೀವನದಾಗ ಅವ್ರು ಬಂದದ್ದು ಉಣ್ಲೇಬೇಕು. ವಿಧಿ ಬರಹವನ್ನ ಬರೆದಿರ್ತಾರೆ. ನಿಮ್ಮ ಹಣೆ ಬರೆದಾಗ ವಿಧಿ ಬರಹ ಬರೆದಾರೆ. ನಾಳೆ ಏನಾಗುತ್ತೆ ಅಂತ ನಿನಗೂ ಗೊತ್ತಿಲ್ಲಮ್ಮ ಅಕ್ಕ, ನಿನಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಹಣೆ ಬರಹಕ್ಕಿತ್ತು, ಆತು. ಆನರಬಲ್ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಇಸ್ ರೋಲ್ ಅಂತ ಹೇಳಿ ನಾವು ಓದಿದ್ವಿ. ಜೈಲ್ ಈಸ್ ಎಕ್ಸೆಪ್ಷನ್ಸ್ ಅಂತ ಓದಿದ್ವಿ. ಆ ಆಧಾರದ ಮೇಲೆ ಹೇಳಿದ್ವಿ ಬೇಲ್ ಆಗ್ಬೋದು ಅಂತ. ಆಲ್ರೆಡಿ ಹಿ ಸಸ್ಟೈನ್ಡ್ 6 months jail, judicial custody, and also charge sheet foisted against all 17 persons. ಆದರೂ ಕೂಡ ಈ ಎಲ್ಲ ಆದಾಗಿಂದ ಮತ್ತೆ ಕೆಲವೊಂದು FIRಗಳು ಈ ದರ್ಶನನ ಫ್ಯಾನ್ಗಳಿಂದ ಅಗೇನೆಸ್ಟ್ ಆಗಿದ್ದರಿಂದ, ಓಹೋ ದರ್ಶನ್ ಫ್ಯಾನ್ಸ್ ಇಂಡೈರೆಕ್ಟ್ ಆಗಿ ಸಾಕ್ಷಿದಾರರ ಮೇಲೆ ಪ್ರಭಾವ ಬೀರಬಹುದು ಅನ್ನುವ ಕಾರಣದಿಂದ ಮತ್ತು ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ಆನರಬಲ್ ಸುಪ್ರೀಂ ಕೋರ್ಟ್ ಪಾಸ್ಡ್ an order, and it is also a historical milestone of the role. This is precedent in order to pass the judgments, bail in the certain heinous cases. ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ನಾವು ಅದನ್ನು ಫಾಲೋ ಮಾಡ್ತೀವಿ. ಇಟ್ ಈಸ್ ಮ್ಯಾಂಡೇಟರಿ ಡ್ಯೂಟಿ ಆಫ್ ದಿ ಅಡ್ವೊಕೇಟ್ಸ್ ಅಂಡ್ ಆಲ್ಸೋ ಸಬಾರ್ಡಿನೇಟ್ ಕೋರ್ಟ್ಸ್. ಮಾಡಲೇಬೇಕು. ಹಾಗಾದ್ರೆ ನೆಹರುಗೆ ಮಾಡಿದ್ರು, ಅವಾಗ ಯಾವಾಗ ಸುಮ್ಮನಿದ್ದಮ್ಮ ನೀನು? ಅನೇಕ ಪ್ರಖ್ಯಾತ ನಾಮದಿರಿ. ಆಯಿತು, ಇಂದಿರಾ ಗಾಂಧಿ ಪಾರ್ಟಿಯಿಂದ MP ಆಗಿದೆ. ಇಂದಿರಾ ಗಾಂಧಿ ಪಾರ್ಟಿಯಲ್ಲಿ ಎಲ್ಲ ಲೀಡರ್ ಜೊತೆಗೆ ನಮ್ಮ ರಾಹುಲ್ ಗಾಂಧಿ ಜೊತೆಗೆ ಅಡ್ಡಾಡಿ ಪಬ್ಲಿಸಿಟಿ ತಗೊಂಡು, ಹಾಗಾದ್ರೆ ಇಂದಿರಾ ಗಾಂಧಿ ಅವ್ರನ್ನ ಟ್ರೋಲ್ ಮಾಡಿ ಮಾತಾಡಿದ್ರಲ್ಲ, ಅವಾಗ 5ನೇ ಪ್ರಶ್ನೆ, ಆಗ ಯಾಕೆ ಸುಮ್ಮನಿದ್ದಿ? ಇಂದಿರಾ ಗಾಂಧಿ ಅವರ ಬಗ್ಗೆ ಅಶ್ಲೀಲ ಮೆಸೇಜ್ಗಳು ಸಾಕಷ್ಟು ಬಂದಿದ್ದಾವೆ. ಆಗ ಯಾಕೆ ಸುಮ್ಮನಿದ್ದಮ್ಮ? ಆಗ ವಾಶೌಟ್ ಮಾಡಿದ್ರೆ, ಹಾಗೇ ಕ್ಲೀನ್ ಸ್ವಚ್ಛ ಭಾರತ್ ಮಾಡಿಬಿಟ್ಟಿದ್ರೆ. ಸ್ವಚ್ಛ ಭಾರತ್ ಮಾಡ್ಬೇಕು ಮಾಡೋನ್ನೋರು ಭಾಳ ಮಂದಿದ್ರ. ಥ್ರೋಟ್ ಇಂಡಿಯಾ ಸ್ವಚ್ಛ ಮಾಡಿಬಿಟ್ಟೆ, ಒಂದಿಷ್ಟು 2-3 ಕಂಪ್ಲೇಂಟ್ ಕೊಟ್ಟು ಅಂತ ಹೇಳಿ ಅಲ್ಲ. ನಾನೇನು ಹೊರತಲ್ಲ.
ನನಗೆ ಲಕ್ಷಾಂತರ ಮೆಸೇಜ್ ಬಂದವೆ. ಅವು ಹಂಗೆ ಟೂ ಅಂತ ಇರ್ಬೇಕು ಅಷ್ಟೇ. ಓಕೆ, ಹಾ ಆಯ್ತು, ನೀವು ಮಾಡಿದ್ದು ಸರಿ ಇದೆ, ನೀವು ಕಂಪ್ಲೇಂಟ್ ಕೊಟ್ಟು ಸರಿ ಇದೆ, ನೀವು ಅರೆಸ್ಟ್ ಮಾಡಿಸಿದ್ದು ಸರಿ ಇದೆ, ಕಾನೂನಾತ್ಮಕವಾಗಿ ಅದು ಸರಿ ಇದೆ. ಒಬ್ಬ ಲಾಯರ್ ಆಗಿ ಐ ಆಮ್ ಪ್ರೌಡ್. ಯು ಟುಕ್ ದಿ ಆಕ್ಷನ್ ಅಗೇನ್ಸ್ಟ್ ದಿ ಪರ್ಸನ್ಸ್ ಹೂ ಆರ್ ಕಮಿಟೆಡ್ ಅನ್ ಅಫೆನ್ಸ್. ಇಟ್ ಇಸ್ ರೈಟ್ ವೇ. ಓಕೆ, ಬಟ್ ನಾನು ಇನ್ಸ್ಪೈಟ್ ಆಫ್ ದಟ್ ಐ ಆಮ್ ಆಸ್ಕಿಂಗ್ ಸಮ್ ಕ್ವಶನ್ಸ್ ಟು ಯು. ರಮ್ಯಾ ಅಕ್ಕ, ಪ್ರಿಯಾಂಕಾ ಗಾಂಧಿಯವರ ಒಂದು ಇದನ್ನ ಪೋಸ್ಟರನ್ನ ವಿಧಾನಸೌಧದಲ್ಲಿ ನೋಡಿದ್ರಲ್ಲ, ಆಗ ನೀವು ಒಬ್ಬ ಮಹಿಳೆಯ ಪ್ರತಿನಿಧಿಯಾಗಿ ಯಾಕಮ್ಮ ಕಂಪ್ಲೇಂಟ್ ಕೊಡಲಿಲ್ಲ? ಪ್ರಿಯಾಂಕಾ ಗಾಂಧಿಯನ್ನ ಇವತ್ತು ಟ್ರೋಲ್ ಮಾಡೋದು ಮತ್ತು ಅಶ್ಲೀಲವಾದ ಮೆಸೇಜ್ ಮಾಡೋದು ಮಾಡ್ತಾರಲ್ಲ, ಯಾಕಮ್ಮ ಅವಾಗಿನಿಂದ ಈಗ ಸುಮ್ಮನದಿಯಾ? ಆಯ್ತು, ಒಬ್ಬ ಲೀಡರ್ ನಿಮಗೆ, ನಮ್ಮ ರಾಹುಲ್ ಗಾಂಧಿ, ನಮ್ಮ ಕಾಂಗ್ರೆಸ್ಸಿನ ಲೀಡರ್, ನಿಮಗೊಬ್ಬ ಲೀಡರ್, ಅವ್ರು ನಿಮ್ಗೆ MP ಕ್ಯಾಂಡಿಡೇಟ್ ಕೊಟ್ಟರು, ಟಿಕೆಟ್ ಕೊಟ್ಟರು. ಅವ್ರು ನಮಗೆ ಟಿಕೆಟ್ ಕೊಟ್ಟರು, ನಾನು ಗೆಲ್ತಿದ್ದೆ. ಹೈಕಮಾಂಡ್ ನನಗೆ ಕೊಟ್ಟರು, ನಾನು MLA ಹಾಕಿದ್ದೆ, ನಾನು ಮಿನಿಸ್ಟರ್ ಹಾಕಿದ್ದೆ, ನಾನು MP ಹಾಕಿದ್ದೆ. ನಿಮಗೆ ಕೊಟ್ಟರು. ಅವರ ತಾಯಿ, ಅವರ ಮಾತೋಶ್ರೀ ರಾಹುಲ್ ಗಾಂಧಿ ಅವರ ಮಾತೋಶ್ರೀ ಸೋನಿಯಾ ಗಾಂಧಿ ಅವರ ಬಗ್ಗೆ ಏನೇನು ಟ್ರೋಲ್ ಮಾಡಿದ್ದಾರೆ, ಏನೇನು ಕೆಟ್ಟ ಅಶ್ಲೀಲ ಮೆಸೇಜ್ ಅನ್ನು ಇವತ್ತು ಹಾಕ್ತಾ ಇದ್ದಾರೆ. ಸ್ವಚ್ಛ ಭಾರತ್ ಅಂತ ಹೇಳಿಬಿಟ್ಟಲ್ಲಮ್ಮ ನೀನು. ಅದೇ ಪಾರ್ಟಿಯ ಉಪ್ಪು ತಿಂದು, ಅದೇ ಪಾರ್ಟಿಯಿಂದ ಹೆಸರು ತಗೊಂಡು, ಈ ಸಿನಿಮಾದಿಂದ ತಗೊಂಡದ್ದು 10 to 20% ಪಬ್ಲಿಸಿಟಿ. ಬಟ್ ವೆರಾಸ್ ಯು ಟುಕ್ ದಿ ಪಬ್ಲಿಸಿಟಿ ಇಮೇಜ್ ಫ್ರಾಮ್ ಅವರ್ ಕಾಂಗ್ರೆಸ್ ಪಾರ್ಟಿ. ನೆನಪಿರಲಿ ನಿಮಗೆ. ಪಾಪ ಅಂಬರೀಷ್ ಅವರು, ನಮ್ಮ ರೆಬಲ್ ಹೀರೋ, ಇವತ್ತು ನಮಗೆ ಅಣ್ಣ, ನನಗೆ ದೊಡ್ಡ ಅಣ್ಣ ಅಂಬರೀಷ್ ಅವರು. ಬಹುಶ್ರೇಷ್ಠವಾದ ಆಕ್ಟರ್. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, 3 ಸ್ಟಾರ್ಸ್ ನಮಗೆ ಅವರು. 1, 2, 3 ಅಣ್ಣತಮ್ಮಳವರು. 1ನೇ ಅಣ್ಣ ನಮಗೆ ಡಾಕ್ಟರ್ ರಾಜಣ್ಣವರು, 2ನೇ ಅಣ್ಣ ಡಾಕ್ಟರ್ ವಿಷ್ಣುವರ್ಧನ್, 3ನೇ ಅಣ್ಣ ನಮಗೆ ಅಂಬರೀಷ್ ಅವರು. ಅಂಬರೀಷ್ ಬೆಳೆದು ಹುಟ್ಟಿ ಹಾಕಿ ಬೆಳೆಸಿದ ಬೀಜ ಅದು, ಹುಡುಗ ಅದು. ದರ್ಶನ್ ಮಾಡಿರ್ಬೋದು ಅಂತ ತಪ್ಪಾಗಿರ್ಬೋದು, ಅವನು ಗಂಡಸೋ. ಹಿಂದಂತಂದ್ರೆ ನಾವು ಸಣ್ಣರಿದ್ದಾಗ ಆಳನಿಗೆ 60 ಮಂದಿ ಅಂತ. ಈಗ ಕಾನೂನು ಬಂದಿದ್ದೇವೆ, ತಪ್ಪು. ಸೆಕೆಂಡ್ ಮ್ಯಾರೇಜ್ ಆಸ್ illegitimacy, ಇಟ್ಸ್ ಆಲ್ಸೋ ರಾಂಗ್ ಇನ್ ದಿ ಪಬ್ಲಿಕ್, ರಾಂಗ್ ಇನ್ ದಿ ಜೂರಿಸ್ಪ್ರುಡೆನ್ಸ್ ಅಂಡ್ ಆಲ್ಸೋ ರಾಂಗ್ ಇನ್ ದಿ ಲಾ, ವಾಟ್ ಎವರ್ ಇಟ್ ಮೇ ಬಿ. ಅದು ಅವರವರ ಯೋಗ್ಯತೆ, ಅವರವರ ಅಗೇನೆಸ್ಟ್ ಟು ದಿ ವಿಲ್ ಅಂಡ್ ವಿಶ್ ಆಗಿಲ್ಲಲ್ಲ. ಏನು ಅಗೇನೆಸ್ಟ್ ಟು ದಿ ವಿಲ್ ಅಂಡ್ ವಿಶ್ ಆಗಿಲ್ಲಲ್ಲ. ಪವಿತ್ರ ಗೌಡ ಏನು ರೇಪ್ ಕೇಸ್ ಕೊಟ್ಟಿಲ್ಲಲ್ಲ ದರ್ಶನ್ ಮೇಲೆ. ದರ್ ಕುಡ್ ಬಿ ಸಮ್ ಫ್ರೆಂಡ್ಶಿಪ್, ಒಂದು ಹೆಲ್ಪ್ನೆಸ್ ಮಾಡಿರ್ಬೋದು, ಒಂದು ಅವರವರ ಕೋಆರ್ಡಿನೇಷನ್ ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು. ಆದರೆ ವಿಜಯಲಕ್ಷ್ಮಿ ಅವರು ಧರ್ಮಪತ್ನಿ ಅದರಲ್ಲ, ಅವರು ನಮಗೆ ಅಷ್ಟೇ, ಅವರು ನಮ್ಮ ಸಹೋದರಿ. ಅದು ನಮ್ಮ ಹುಡುಗ ದರ್ಶನ್. ಶಿಕ್ಷೆ ಆದರೂ ಅನುಭವಿಸ್ತೀವಿ, ಗಲ್ ಶಿಕ್ಷೆ ಆದರೂ ಅನುಭವಿಸ್ತೀವಿ. ದರ್ಶನ್ ಅವ್ರನ್ನ ಬಿಟ್ಟು ಓಡ್ ಹೋಗ ಅಂತ ಜಾಯಮಾನ ನಮ್ದಲ್ಲ. ಶಿಕ್ಷೆ ಆದ್ರೂ ಗೌರವಿಸ್ತೀವಿ. ಸಂಗೊಳ್ಳಿ ರಾಯಣ್ಣ ಗಲ್ ಶಿಕ್ಷೆ ಆಯ್ತು, ನಾವು ಗೌರವಿಸ್ತೇವೆ. ಇವತ್ತು ಪೂಜೆ ಮಾಡ್ತೀವಿ, ಸಂಗೊಳ್ಳಿ ರಾಯಣ್ಣ ಪೂಜೆ ಮಾಡ್ತೇವೆ. 33 ವರ್ಷದಲ್ಲಿ ಎಷ್ಟು ಪ್ರಸಿದ್ಧಿ ಆಗಿಬಿಟ್ರು. ಕೇವಲ ಬದುಕಿದ್ದ 33 ವರ್ಷ. ಕತ್ತೆ ಬದುಕಿದ ಹಾಗೆ 100 ವರ್ಷ ಬದುಕಿ ಪಬ್ಲಿಸಿಟಿ ತಗೊಂಡಿಲ್ಲ, ಫೇಮಸ್ ಆಗಲಿಲ್ಲ, ಒಂದು ಸಾಮಾಜಿಕ ಮೆಸೇಜ್ ಕೊಡಲಿಲ್ಲ. ಅಂದ್ರೆ ದೇಶಭಕ್ತಿ, ದೇಶ ಅಂದ್ರೆ ಏನಂತ ದೇಶಭಕ್ತಿಯನ್ನ ಕಲಿಸಿ ಬ್ರಿಟಿಷರ ವಿರುದ್ಧ ಶೌರ್ಯ ಪರಾಕ್ರಮವನ್ನು ಮೆರೆದಂತ ಆ ತಾಯಿ ಕೆಂಚಮ್ಮನ ಮಗ, ಆ ಒಂದು ರಕ್ತ, ಅದು ಸಂಗೊಳ್ಳಿ ರಾಯಣ್ಣ.
ಅನೇಕ ಉಪವಾಸಗಳನ್ನು ಮಾಡಿ ಅನೇಕ ಸಲ ಜೈಲಿಗೆ 2 ವರ್ಷ ಗಂಟಲೆ ಜೈಲಿನಲ್ಲಿದ್ದು ಸ್ವಾತಂತ್ರ್ಯವನ್ನು ತಂದು ಕೊಟ್ಟಂತ ಮಹಾತ್ಮ ಗಾಂಧೀಜಿಗೆ ಟ್ರೋಲ್ ಮಾಡಿದ್ರೆ, ಅಸಹ್ಯ ಮಾಡಿದ್ರೆ ನೀವು ಸೈಲೆಂಟ್ ಆಗಿದೆಯಲ್ಲಮ್ಮ. ಇಂದಿರಾ ಗಾಂಧಿಗೆ ಬೈದ್ರೆ ಸುಮ್ಮನದೆಯಲ್ಲಮ್ಮ. ರಾಹುಲ್ ಗಾಂಧಿ ಅವರ ಮಾತೋಶ್ರೀ ಸೋನಿಯಾ ಗಾಂಧಿ ಅವರಿಗೆ ಏನು ಬೇಕದನ್ನ ಟ್ರೋಲ್ ಮಾಡ್ತಾರೆ, ಏನು ಬೇಕದನ್ನ ಅಶ್ಲೀಲ ಮೆಸೇಜ್ ಮಾಡಿದ್ದಾರೆ. ಅದಕ್ಕೆ ಕಂಪ್ಲೇಂಟ್ ಕೊಡಲಿಲ್ಲ. ಹಾ 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 ನೀನು ಯಾವ ರೀತಿ ಕಲಾವಿದೆ, ಅನ್ನೋದನ್ನ ಒಂದು ಸ್ವಲ್ಪ ಹಂಗ ನೋಡಿದ್ರಿ ತೋರಿಸಿ ಐ ಶುಡ್ ಅನ್ ಎಂಡ್. ಈಗಲೂ ಕಂಪ್ಲೇಂಟ್ ಕೊಡಮ್ಮ ಸೋನಿಯಾ ಗಾಂಧಿ ಅವರಿಗೆ, ಇವ್ರಿಗೆ, ಆ ಪ್ರಿಯಾಂಕಾ ಗಾಂಧಿ ಅವರಿಗೆ. ಇನ್ನು ಈಗಲೂ ಅಶ್ಲೀಲವಾಗಿ ಕಾಮೆಂಟ್ಸ್ ಮಾಡ್ತಾರೆ. ಸೌಗಂಧಿಕ ರಂಗನಾಥ್, ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಮಹಿಳೆಯರಿಗೆ, ಕರ್ನಾಟಕದ ಮಹಿಳೆಯರಿಗೆ, ಕರ್ನಾಟಕದಲ್ಲಿ ಯಾರು ಟ್ರೋಲ್ ಮಾಡ್ತಾರೆ, ಯಾರು ಅಶ್ಲೀಲವಾಗಿ ಮಾತಾಡ್ತಾರೆ ಅವರೆಲ್ಲರಿಗೂ ಕಂಪ್ಲೇಂಟ್ ಕೊಡು. ಅವ ಸ್ವಚ್ಛ ಕರ್ನಾಟಕ ಮಾಡಿ ಸಾಕು, ಬರೀ ಸ್ವಚ್ಛ ಮಂಡ್ಯ ಮಾಡಿಬಿಡು, ಆಯ್ತಾ? ಹಾಗೆಲ್ಲ ಸ್ವಚ್ಛ ಭಾರತ್ ಅಂತ ಹೆಂಗೆ ಹೇಳ್ಕೊಂಬಿಟ್ರೆ ಭಾರತದಗಳು ಎಲ್ಲೋ ಒಂದು ಕಾಮೆಂಟ್ ಇಲ್ವಾ? ಅಲ್ಲಿ ಬೆತ್ತಲೆ ಮೆರವಣಿಗೆ ಮಾಡಿದ್ರಲ್ಲ ಮಣಿಪುರದಲ್ಲಿ, ಅವಾಗ ಒಬ್ಬ ಹೆಣ್ಣುಮಗಳಾಗಿ, ಅವಾಗ ಎಲ್ಲಿ ಹೋಗಿತ್ತು ನಿಂದು ಕಂಪ್ಲೇಂಟು? ಎಲ್ಲಿ ಹೋಗಿತ್ತು? ಆ ಎಸ್ಸಿ ಮಹಿಳೆ ಮಾದಮ್ಮನ ಕೊಲೆಯಾಗಿ, ಗ್ಯಾಂಗ್ ರೇಪ್ ಆಗಿ ಕೊಲೆ ಮಾಡಿದ್ರಲ್ಲ, ಅವಾಗ ಎಲ್ಲಿತ್ತು ನಿಂದು ಧ್ವನಿ? ಆ ಸೌಜನ್ಯನ ಕೊಲೆಯಾಗಿದೆಯಲ್ಲ, ಅದೇ ಎಲ್ಲಿತ್ತು ನಿನ್ ಧ್ವನಿ? ಮನುಷ್ಯ ವಾಲ್ಮೀಕಿನ ನಾಲಿಗೆ ಕಟ್ ಮಾಡಿ 5 ಮಂದಿ ರೇಪ್ ಮಾಡಿ ನಾಲಿಗೆಯನ್ನು ಕಟ್ಟಿ ಉತ್ತರ ಪ್ರದೇಶದಲ್ಲಿ ಮುಚ್ಚಿ ಹಾಕಿದ್ರಲ್ಲ ಕೇಸನ್ನ, ಅವಾಗ ಎಲ್ಲಿತ್ತು ನಿನ್ ಧ್ವನಿ?